ನಮಸ್ಕಾರ ವೀಕ್ಷಕರೇ. ಮಾತು ಮನೆ ಕೆಡಿಸಿತು, ತೂತು ಒಲೆ ಕೆಡಿಸಿತು ಅಂತ ಹೇಳ್ತಾರಲ್ಲ, ಹಾಗೆ ಬೆಳಗಾಮಿನ ಈ ಶಿವಮ್ ಅಸೋಸಿಯೇಟ್ಸ್ ಶಿವಾನಂದ್ ನೀಲಣ್ಣ ಅವರ ಕಥೆಯಾಗಿದೆ. ನಿನ್ನೆ ಆತನನ್ನ ಅರೆಸ್ಟ್ ಮಾಡಿದ್ದಾರೆ ಮಾಳಮಾರುತಿ ಎಕ್ಸ್ಟೆನ್ಷನ್ ಇಲ್ಲಿ ಪೊಲೀಸ್ ಸ್ಟೇಷನ್ ಅವರು. ಇಲ್ಲಿ ಶಿವಬಸವನಗರ ಕಚೇರಿಗೆ ಆತನನ್ನ ಕರ್ಕೊಂಡ್ಬಂದಿದ್ದಾರೆ, ಪಂಚಾಯತ್ ಮಾಡ್ತಿದ್ದಾರೆ, ನೀವು ನೋಡ್ಬೋದು. ಇಲ್ಲಿ ಸೋಕೋ ಟೀಮ್, ಸೈಬರ್ ಕ್ರೈಮ್ ಟೀಮ್, ಹಾಗೆ ಪೊಲೀಸ್ ತಂಡ, ಕಂದಾಯ ಇಲಾಖೆ, ಸರ್ಕಾರಿ ಇಲಾಖೆ ಜೊತೆಗೆ ಈ ಕೋಆಪರೇಟಿವ್ ಸೊಸೈಟಿ ರಿಜಿಸ್ಟ್ರಾರ್ ಇದ್ದಾರಲ್ಲ ಅವರು ಕೂಡ ಬಂದಿದ್ದಾರೆ. ಎಲ್ಲರೂ ಸೇರಿ ಮುಗಿಬಿದ್ದಿದ್ದಾರೆ. ಕಾರಣ ಏನು ಹೇಳ್ತಾರಲ್ಲ ಡೈಲಾಗ್, ಈತ ಒಂದ್ಸತಿ ಐಸ್ ಕ್ರೀಮ್ ಮಾರ್ತಿದ್ದಂತೆ, ಎಲ್ಲೋ ಹಾಸ್ಪಿಟಲ್ ವರ್ಕ್ ಮಾಡ್ತಿದ್ದಂತೆ, ಆಟೋ ಹೊಡಿತಿದ್ದಂತೆ. ಇವೆಲ್ಲ ಆದ್ಮೇಲೆ ಈತ ಈಗ ಶಿವ ಅಂತ ಹೇಳಿ ಎಲ್ಲರಿಗೂ ಇಲ್ಲಿ 4,600 ಕೋಟಿ ಪಂಗನಾಮ ಹಾಕಿದ್ದಾನೆ. 25,000 ಜನರು ಆತನಿಂದ ವಂಚನೆಗೆ ಒಳಗಾಗಿದ್ದಾರೆ ಅಂತ ಹೇಳಿ FIR ನಲ್ಲಿ ದಾಖಲೆ ಆಗಿದೆ. ಈಗ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಅವರು ಒಂದು ಪ್ರೆಸ್ ಮೀಟ್ ಮಾಡಿದ್ರು. ಜೊತೆಗೆ ಅವರು ವಿವರಿಸ್ತಾ ಇದ್ದಿದ್ದಿಷ್ಟೇ, 36% ಇಂಟ್ರೆಸ್ಟ್ ಕೊಡ್ತೀನಿ ಅಂತ ಹೇಳಿ 1 ಲಕ್ಷ ರೂಪಾಯಿ ಮೇಲೇನೆ ಡಿಪಾಸಿಟ್ ಇಡಬೇಕು ಅಂತ ಹೇಳಿ ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾಯ್ತಾ. ಅಂದ್ರೆ ಆ ಅಡ್ವರ್ಟೈಸ್ಮೆಂಟ್ ಆ ರೀತಿ ಕೊಡಕ್ ಬರೋದಿಲ್ಲ. ಇಲ್ಲಿ ರಾಷ್ಟ್ರೀಯ ಬ್ಯಾಂಕ್ನೇ ಅಷ್ಟೊಂದು ಕೊಡಕ್ ಬರೋದಿಲ್ಲ. ಇಲ್ಲಿ ಹೆಂಗ್ ಕೊಡ್ತಾರೆ, ಸ್ವಲ್ಪ ಮಿಸ್ ಹೊಡಿತದೆ. ಜೊತೆಗೆ ಇಲ್ಲಿ ಮಾರ್ಕೆಟ್ ಇಂಟೆಲಿಜೆನ್ಸ್ ರಿಪೋರ್ಟ್, ಪೊಲೀಸ್ ಹಾಗೆ ಮೀಡಿಯಾ ರಿಪೋರ್ಟ್ಸ್, ಇಲ್ಲಿ ಡಿಸ್ಟ್ರಿಕ್ಟ್ ಕೋಆಪರೇಟಿವ್ ಸೊಸೈಟಿ ರಿಜಿಸ್ಟ್ರಾರ್ ಅವ್ರದ್ದೆಲ್ಲ ಒಂದು ರೀತಿಯಿಂದ ಮಾಹಿತಿಗಳನ್ನ ಕ್ರೋಢೀಕರಿಸಿ ಈತನ ಈ ಶಿವ ಬಸವನಗರದ ಕಚೇರಿಗೆ ದಾಳಿ ಮಾಡಿದ್ದಾರೆ. ಈಗ ಮುಂಚೆ ಒಂದು ಮಾತು ನಿಮ್ಗೆ ಹೇಳಬೇಕು ಅಂತಂದ್ರೆ, ಇಲ್ಲಿ ಈತ ಇಷ್ಟೊಂದು ತಂದು ನ್ಯೂನತೆಗಳು ಇಟ್ಕೊಂಡು ಡೈಲಾಗ್ ಹೆಂಗ್ ಹೊಡಿತಿದ್ದ ಅಂತಂದ್ರೆ, 2028ಕ್ಕೆ CM ನಾನು ಆಗ್ತೀನಿ, 15,000 ಬಂದೂಕ್ ನನ್ನ ಕಡೆ ಇದ್ದಾವೆ, ಹಾಗೆ ನಿಮ್ಮನ್ನ ಗಂಡಸರನ್ನಾಗಿ ಮಾಡ್ಲಿಕ್ಕೆ ಬಂದಿದ್ದೀನಿ, ಹಾಗೆ ಗಂಡಸರಾಗಿ ಅಂತ ಹೇಳ್ತಾರೆ. ಅದಕ್ಕೆ ಚಪ್ಪಲಿ ಹೊಡೆದಿದ್ ಮಾತ್ರ ಗಂಡಸರೇ ಅನ್ಬೋದು. ಆತನ ಒಂದು ಹಳೆಯ ಡೈಲಾಗ್ ಕೇಳಿ. ಹಂಗ ಬದುಕಬೇಕು. ಬದುಕಿದ್ರೆ ರೊಕ್ಕ ರೊಕ್ಕ ರೊಕ್ಕ, ಅಧಿಕಾರ 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 ಅಂತ ಹೇಳಿ ಬದುಕಿದ್ರೆ ಅಲ್ಲ ಅದು. ಅಧಿಕಾರ ಬೇಕಂತಂದ್ರೆ ಜಡ್ಜ್ಗಳು ತಗೋತೇನೆ ನಾನು. 2028ಕ್ಕೆ ಮುಖ್ಯಮಂತ್ರಿ ಆಗ್ಲೇನ? 2028ಕ್ಕೆ ಮುಖ್ಯಮಂತ್ರಿ ಆಗ್ಲೇನು ಹೇಳ್ರಿ? ಜಟ್ಕೆ ಒಳಗೆ ಮುಖ್ಯಮಂತ್ರಿ 224 ಸೀಟು ಗೆಲ್ತೇನೆ. ಏನ್ ದೊಡ್ಡ ವಿಷಯನೇ ಇಲ್ಲ. ಏನ್ ದೊಡ್ಡ ವಿಷಯ ಐತೇನು? ಏನ್ ದೊಡ್ಡ ಕರಾಮತ್ ಐತೇನು? ಅಧಿಕಾರ ಸಿಕ್ಕರೆ 90 ಡೇಸ್ನಾಗ ಕರ್ನಾಟಕ ಸೀದಾ. ಮಾತ್ರ 15,000 ಬಂದೂಕಿದಾವೆ. ದೊಡ್ಡ ಸಾಮ್ರಾಜ್ಯ ಚಕ್ ಕಟ್ಟಿದ್ದೇನೆ. ಸಾಮ್ರಾಜ್ಯದಲ್ಲಿ ಲಕ್ಷಾಂತರ ಜನ ಇದ್ದಾವೆ. ಇಷ್ಟು ಓಪನ್ ಆಗಿ ಇದನ್ನ ಹೇಳ್ತಾ ಇದ್ದೇನೆ. ನಿಮಗ್ ತಿಳಿತಾ ಇಲ್ವಾ? ಎಲ್ಲ ರಾಕ್ಷಸರಾಗಿದ್ದಾರೆ, ಗೊತ್ತಾ ನಿಮಗೆ? ಈ ರೀತಿ ಯಾರಾದ್ರೂ ಹೇಳಕ್ ಸಾಧ್ಯ ಇದೆನಾ? ನಾನು ಯಾರಿಗೂ ಅಂಜುವುದಿಲ್ಲ, ಯಾರಿಗೂ ಅಂಜುವುದಿಲ್ಲ. ಧೈರ್ಯವಂತನಿದ್ದೇನೆ, ಪಕ್ಕ ಗಂಡಸಿದ್ದೇನೆ. ಇದನ್ನೆಲ್ಲರೂ ತಿಳ್ಕೋಬೇಕು. ನಿಮ್ಮನ್ನೆಲ್ಲ ಗಂಡಸರನ್ನಾಗಿ ಮಾಡ್ಲಿಕ್ಕೆ ಮತ್ತೆ ಬಂದಿದ್ದೇನೆ. ಗಂಡಸರಾಗಿ ನಿಲ್ಲಬೇಕು. ಕೇಳಿದ್ರಲ್ಲ, ಏನಂತೀರಿ? ಅಂದ್ರೆ ಓವರ್ ಕಾನ್ಫಿಡೆನ್ಸ್. ಇದಕ್ಕೆ ಹೇಳಿದ್ದು ನಾವು, ಮಾತು ಮನೆ ಕೆಡಿಸಿತು, ತೂತು ಒಲೆ ಕೆಡಿಸಿತು. ಈಗ ಆತ ಹೇಳ್ತಾನೆ, ಮನೆಯಿಂದನೇ ಒಂದು ವಾಯ್ಸ್ ರೆಕಾರ್ಡಿಂಗ್ ಹೇಳ್ತಾರಲ್ಲ, ಒಂಥರ ಅಡ್ವರ್ಟೈಸ್ಮೆಂಟ್ ಹುಚ್ಚ. ಅದಕ್ಕೆ ಮನೆಯಿಂದ ನಾನು ಮನೆಯಾಗಿದ್ದೀನಿ, ನಾನು ಯಾರೇ ಮುಟ್ಟಿಲ್ಲ ಅಂತ ಹೇಳೋ ರೀತಿನಲ್ಲಿ ಒಂದು ವಾಯ್ಸ್ ರೆಕಾರ್ಡಿಂಗ್ ಕಳಿಸಿದ್ದಾರೆ. ಜೊತೆಗೆ ಆತ ಏನ್ ಹೇಳ್ತಾನೆ ಅಂತ ಹೇಳಿ ನೀವು ಕೇಳ್ಬಹುದು. ಜೈ ಶಿವಮ್ ಅಸೋಸಿಯೇಟ್ಸ್. ಓಂ ನಮಃ ಶಿವಾಯ. I love you all my dear associates, शिवम फैमिली. आप सब लोग अच्छे करके समझता हूँ. मेरा मोबाइल बंद है तो मैं घर पे हूँ विथ सिक्योरिटी. आराम, हम बीवी और मैं घर पे आराम है और कोई भी टेंशन लेने का ज़रूरत नहीं. पहले कैसा था वैसे ही रहेगा 2-3 दिन के बाद. ओके, 2-3 दिन का काम है, सब निपट लेता हूँ और कोई भी टेंशन लेने का ज़रूरत नहीं. सब लोग ठीक ठाक रहो. सभी एसोसिएट्स का कॉन्फिडेंस में ले लो, किसी को वीक मत होने दो और पैनिक होने मत दे दो. ओके, मैं हूँ ना, सब संभालूंगा और कोई भी टेंशन लेने का ज़रूरत नहीं है. और लेडीज़ को भी बोलता हूँ, स्पेशली लेडीज़ भी हिम्मत नहीं हारने का. आप सब लोग आराम रहो मेरे प्यारे सिस्टर्स. कुछ नहीं होने वाला है. 2-3 दिन में सब कुछ पहले कैसा था वैसा ही ठीक ठाक होने वाला है. कैसा चलते आ रहा है उससे बढ़िया चलते आएगा. अभी आने वाले दिन में इससे अच्छा चलाएंगे. ओके, हम पूरा फैमिली को संभालेंगे. आप लोग नेचर लेवल में सभी लोगों का ख्याल रखो. कोई भी पैनिक होता है तो किसी को टेंशन लेने का ज़रूरत नहीं है. कुछ नहीं होने वाला है. आराम रहने के लिए बता दो. आप लोग भी आराम रहो, खुश रहो, मस्त रहो, तंदुरुस्त रहो. मैं घर पे हूँ, आराम हूँ,
वाइफ के साथ में ब्रेकफास्ट किया हूँ, बाद में खाना खाऊंगा, रात को भी खाना खा के सो जाऊंगा, कोई भी टेंशन नहीं है। ओके, आप सब लोग आराम रहो, मस्त रहो, खुश रहो, नीचे लेवल में सभी लोगों का सबका ख्याल रखो। ओके, जय शिवम एसोसिएट्स, ओम नमः शिवाय, आई लव यू ऑल। ಈಗ ಇನ್ನೋರ್ವ ವ್ಯಕ್ತಿ ಇಲ್ಲಿ ರಾಜ್ಕುಮಾರ್ ಟೋಪಣ್ಣವರು ಅವರು 4,500 ಕೋಟಿ ಅವ್ಯವಹಾರ ಆಯ್ತಾ, ದೊಡ್ಡ ಸ್ಕ್ಯಾಮ್ ಆಗಿದೆ ಬೆಳಗಾಂನಲ್ಲಿ. ಅಂದ್ರೆ ಉತ್ತರ ಕರ್ನಾಟಕದ್ದು ವಿಶೇಷವಾಗಿ ಬೆಳಗಾಂನಲ್ಲಿ ಇರುವ ದೊಡ್ಡ ಸ್ಕ್ಯಾಮ್ ಅಂದ್ರೆ ಈಗ ಸದ್ಯಕ್ಕೆ ಇದೆ ಅಂತ ಹೇಳ್ತಾರೆ. ರಾಜ್ಕುಮಾರ್ ಅವರು ಏನ್ ಹೇಳ್ತಾರೆ ಕೇಳಿ. ಬೆಳಗಾವಿ ನಗರದಲ್ಲಿ ಇಲ್ಲಿವರೆಗೆ ಅತಿ ದೊಡ್ಡ ಸ್ಕ್ಯಾಮ್ ಅಂದ್ರೆ ಇದು ಶಿವಮ್ ಅಸೋಸಿಯೇಟ್ಸ್ ಏನಿದು ಪಾಂಜಿ ಸ್ಕ್ಯಾಮ್ ಇದೆ. ಇದು ಸುಮಾರು 4,500 ಕೋಟಿ ರೂಪಾಯಿದು ಸ್ಕ್ಯಾಮ್. ಇದು ಬಹಳಷ್ಟು ಮುಗ್ಧ ನಮ್ಮ ಬೆಳಗಾವಿ ಸಾರ್ವಜನಿಕರು ಮತ್ತು ಎಕ್ಸ್ ಸರ್ವಿಸ್ ಮನೆಯೊಳಗೆ ದುಡ್ಡು ಹಾಕಿದ್ದಾರೆ. ಆಮೇಲೆ ಈ ಶಿವಮ್ ಅಸೋಸಿಯೇಟ್ಸ್ ಇದು ಯಾವುದೋ ಒಂದು ಪ್ರೈವೇಟ್ ಲಿಮಿಟೆಡ್ ಕಂಪನಿ ಅಲ್ಲ, ಇದು ಯಾವುದೋ ಒಂದು ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಾರ್ಪೊರೇಷನ್ ಅಲ್ಲ. ಅದಕ್ಕೆ ಇವರಿಗೆ ಯಾವುದೇ ಒಂದು RBI ಆಗಿರ್ಬೋದು, ಸೆಬಿ ಇರ್ಬೋದು, ಯಾವುದೇ ಒಂದು ಸರ್ಕಾರದ ಒಂದು ರೆಗ್ಯುಲೇಟರಿ ಕಡೆಯಿಂದ ಇವರಿಗೆ ಅನುಮತಿ ಇಲ್ಲ. ವಿತೌಟ್ ಎನಿ ರೆಗ್ಯುಲೇಷನ್, ವಿತೌಟ್ ಎನಿ ಲೈಸೆನ್ಸ್ ಇವರು ಸಾರ್ವಜನಿಕರಿಗೆ ದುಡ್ಡು ತಗೊಂಡು ತಮ್ಮ ಶೇರ್ ಮಾರ್ಕೆಟ್ನಾಗ ತಮ್ಮ ಅಕೌಂಟ್ ಮುಖಾಂತರ ಶೇರ್ಸ್ನಾಗ ಇನ್ವೆಸ್ಟ್ ಮಾಡೋದು ಇದು ಕಂಪ್ಲೀಟ್ಲಿ ಇಲ್ಲಿಗಲ್ ಐತಿ. ಆಮೇಲೆ ಇದ್ರ ಇನ್ನೊಂದು ನಾವು ನಮ್ಮ ಬೆಳಗಾವಿ ಜಿಲ್ಲಾ ಆಡಳಿತದ ಬಗ್ಗೆ ಹೆಮ್ಮೆ ಪಡಿಬೇಕಂದ್ರೆ KPID ಆಕ್ಟ್ ಏನ್ ಬಂತಿರೋದು 2004 ಬಂದ್ರಿ. ಅಲ್ಲಿಂದ ಇಲ್ಲಿವರೆಗೆ ಒಂದು 22 ವರ್ಷನಾಗ ಬೆಳಗಾವಿನಾಗ ಒಂದು 3-4 ದೊಡ್ಡ ಈ ತರ ಹಗರಣಗಳಾಗ್ಯಾವ. ಇದು ಸೇಮ್ ಎಲ್ಲ ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಪಾಂಜಿ ಸ್ಕೀಮ್ಸ್. ಅವಾಗ ಸ್ಕೀಮ್ ಆಗಿ ಬಬಲ್ ಬಸ್ಟ್ ಆಗಿ ಎಲ್ಲ ಇನ್ವೆಸ್ಟರ್ಸ್ ಎಲ್ಲ ಬೀದಿ ಬಂದ ಕೂಡಲೇ ಅಡ್ಮಿನಿಸ್ಟ್ರೇಷನ್ ಆಕ್ಷನ್ ತಗೊಂಡಿತ್ತು. ಆದರೆ ನಮ್ಮ ಈ ಪ್ರೆಸೆಂಟ್ ಅಡ್ಮಿನಿಸ್ಟ್ರೇಷನ್, ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಈ ಸಮಸ್ಯೆ ಒಂದು ಬಬಲ್ ಬಸ್ಟ್ ಆಗೋಕ್ಕಿಂತ ಮುಂಚೆ ಅದನ್ನ ಕಣ್ಣಿಡಿದು ಆಕ್ಷನ್ ತಗೊಂಡಿದ್ದಾರೆ. ಅದು ನಾನು ಸ್ವಾಗತ ಮಾಡ್ತೇನೆ. ಆಮೇಲೆ ನನ್ನ ಗಣಿತ ಈಗ ಇನ್ವೆಸ್ಟಿಗೇಷನ್ ಸರಿಯಾಗಿ ನಡೀತಾ ಇದೆ. ಆಮೇಲೆ ಅಂದ್ರೂ ನಾವು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ಕೋತೀವಿ, ಒಂದು ಉನ್ನತ ಮಟ್ಟದ ಇನ್ವೆಸ್ಟಿಗೇಷನ್ ಆಗಬೇಕು. ಮತ್ತೆಲ್ಲ ಏನು ಇನ್ವೆಸ್ಟರ್ ನಾ ಬಹಳಷ್ಟು ಎಕ್ಸ್ ಸರ್ವಿಸ್ ಬಂದ್ಬಿಟ್ಟು ಮಾತಾಡೇನ್ರಿ, ಅವರೆಲ್ಲರೂ ಹೆದರಿ ಅವರು ಇವನ್ ಕಂಪ್ಲೇಂಟ್ ಮಾಡಕ್ಕೂ ಹಿಂದೆ ಮುಂದೆ ಸರಿಯತ್ತಾರ. ಖರೆ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ತಾವಾಗೆ ಒಂದು ಲೀಗಲ್ ಸ್ಟೆಪ್ ತಗೊಂಡು ಆಕ್ಷನ್ ಮಾಡ್ತಾ ಇದ್ದಾರೆ. ಒಮ್ಮೆ ನಂಗಡ ಕೇಸ್ ರಿಜಿಸ್ಟರ್ ಆದ್ಮೇಲೆ ಆಟೋಮೆಟಿಕ್ಲಿ ಎಲ್ಲ ಇನ್ವೆಸ್ಟರ್ಸ್ ಲೈನ್ ಹತ್ತಿ ಆಮೇಲೆ ಕಂಪ್ಲೇಂಟ್ ಮಾಡ್ತಾರೆ. ಸರಿ, ನಾನು ಇನ್ನೊಂದು ಸಾರ್ವಜನಿಕ ಮನವಿ ಮಾಡ್ತೀನಿ, ದಯಮಾಡಿ ಇಂಥ ಪಾಂಜಿ ಸ್ಕೀಮ್ಸ್ನಾಗ ದುಡ್ಡು ಹಾಕಬೇಡ್ರಿ. ಯಾವ ನಿಜವಾದ ಇವು ಇನ್ವೆಸ್ಟ್ಮೆಂಟ್ಸ್ ಇರ್ತಾವಲ್ಲ ಅಷ್ಟು ಹೈ ರೇಟ್ ಆಫ್ ಇಂಟ್ರೆಸ್ಟ್ ಕೊಡಲ್ಲ. ಆಮೇಲೆ ಇದ್ರ ಜೊತೆಗೆ ನಾನು ಇನ್ನೊಂದು ತಮ್ಮ ಚಾನಲ್ಗಳ ಮುಖಾಂತರ ಹೇಳಕ್ ಇಚ್ಛೆ ಪಡ್ತೀನಿ. ಅಂದ್ರೆ ಬೆಳಗಾವಿಯಲ್ಲಿ ಸಿಟಿ ಇಂಡೆಕ್ಸ್ ಮತ್ತು ಆದಿತ್ಯ ರಾಜ್ ಕ್ಯಾಪಿಟಲ್ ಇವು ಎರಡು ಕಂಪನಿಗಳು, ಅದ್ರ ಮೇಲೇನು ಜಿಲ್ಲಾಡಳಿತ ತನಿಖೆ ಮಾಡಿಕೊಂಡು ಅಲ್ಲೂ ಅದು ಸೇಮ್ ತರ ಅವರು ಸ್ಕೀಮ್ ನಡೆಸ್ತಾ ಇದ್ದಾರೆ. ಆದಿತ್ಯ ರಾಜ್ ಕ್ಯಾಪಿಟಲ್ 5% ಇಂಟ್ರೆಸ್ಟ್ ಕೊಡ್ತಾ ಇದ್ದಾರೆ. ಇವರು 3.5, ಇವರು ಶಿವಮ್ ಅಸೋಸಿಯೇಟ್ಸ್. ಆದಿತ್ಯ ರಾಜ್ ಅವರು 5% ಕೊಡ್ತಾರೆ. ಅಂದ್ರೆ ಒಂದು ವರ್ಷಕ್ಕೆ 60% ಆಗುತ್ತೆ. ಸೊ ಇವೆಲ್ಲ ಬೋಗಸ್ ಸ್ಕೀಮ್ಸ್. ಸಾರ್ವಜನಿಕರು ಸ್ವಲ್ಪ ಇದ್ರ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು. ಥ್ಯಾಂಕ್ ಯು. ಮಾರ್ಕೆಟ್ ಇಂಟೆಲಿಜೆನ್ಸ್ ನಮಗೇನು ಬಂದಿತ್ತು ಆ ಪ್ರಕಾರವಾಗಿ ನಾವು ಈ ಶಿವಮ್ ಅಸೋಸಿಯೇಟ್ ಏನು ಕಂಪನಿ ಇದೆ ಆ ಕಂಪನಿಗೆ ಏನು ಶಿವಾನಂದ್ ನೀಲ್ನವರ್ ಅವರು ಏನು CMD ಅಲ್ಲಿ ನಾವು ಒಂದು ಪ್ರಾಥಮಿಕ ತನಿಖೆಯನ್ನು ನಾವು ಸಹಕಾರಿ ಇಲಾಖೆ DR ಅವರು, ACP ಮಾರ್ಕೆಟ್ ಅವರು, ಆಮೇಲೆ ಈ ಜ್ಯೂರಿಸ್ಡಿಕ್ಷನಲ್ CPI ಅವರು ಹೋಗಿ ಇನ್ವೆಸ್ಟಿಗೇಷನ್ ಅನ್ನು ಪ್ರಾಥಮಿಕವಾಗಿ ನಡೆಸ್ಕೊಂಡು ಬಂದಿದ್ವಿ. ಆ ಪ್ರಕಾರವಾಗಿ ಒಂದು ವರದಿಯನ್ನು ನಾವು ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೂ ಸಹಿತ ನೀಡಿದ್ದೇವೆ. ಈ ಒಂದು ಹಂತದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಒಂದು ನಿರ್ದೇಶನದಂತೆ ನಮ್ಮ ARCS ಅವರು ಏನಿದ್ದಾರೆ ಅವರಿಗೆ ಒಂದು ಅಥರೈಸೇಷನ್ ಅನ್ನು ಕೊಟ್ಟಿದ್ದಾರೆ. ಆ ಪ್ರಕಾರವಾಗಿ ಅವರು ಒಂದು FIR ಅನ್ನು ಮಾಳಮಾರುತಿ ಪೊಲೀಸ್ ಸ್ಟೇಷನ್ ಅಲ್ಲಿ ನೀಡಿದರು. ಆ ಪ್ರಕಾರವಾಗಿ ಏನು ನಮ್ಮ ಶಿವಾನಂದ್ ನೀಲ್ನವರಿದ್ದಾರೆ ಅವರನ್ನ ಈಗ ಪೊಲೀಸ್ ಇಲಾಖೆ ಬಂಧಿಸಿದೆ. ಸೊ ಇದು ಒಂದು ಅನ್ರೆಗ್ಯುಲೇಟೆಡ್ ಫಂಡ್ ಟ್ರಾನ್ಸಾಕ್ಷನ್ ಒಂದು ಕ್ಲಿಯರ್ ಕೇಸ್ ಇರೋದ್ರಿಂದ ಸಾಕಷ್ಟು RBI ಮತ್ತು ಸೆಬಿ ಗೈಡ್ಲೈನ್ಸ್ನ ವೈಲೇಷನ್ಗಳು ಆಗಿದ್ದಾವೆ. ಸೊ ಪ್ರಾಥಮಿಕ ಈ ಹಂತದ ತನಿಖೆಯಲ್ಲಿ ಇಷ್ಟು ನಮಗೆ ಗಮನಕ್ಕೆ ಬಂದಿದೆ. ಸೊ ಇನ್ನಷ್ಟು ತನಿಖೆಯನ್ನು ನಾವು ನಡೆಸ್ಕೊಳ್ತೀವಿ. ಕೇಳಿ, ಎಷ್ಟು ಕೋಟಿ ಟ್ರಾನ್ಸಾಕ್ಷನ್ ಆಗಿದೆ? ಅದು ಈಗ ನಿಖರವಾಗಿ ಅದನ್ನು ಯಾವುದು ಹೇಳಕ್ ಆಗೋದಿಲ್ಲ.
ಸದ್ಯಕ್ಕೆ ಪ್ರಾಥಮಿಕವಾಗಿ ನಮಗೆ ತನಿಖೆಗೆ ತಗೊಂಡು ಬಂದಿದ್ದೀವಿ. ಎಷ್ಟು ಠೇವಣಿದಾರರಿದ್ದಾರೆ ಅದರದ್ದು ಮಾಹಿತಿಗಳನ್ನು ಸ್ವಲ್ಪ ತಗೊಂಡು ಬಂದಿದ್ದೀವಿ. ಸ್ವಲ್ಪ ಅದನ್ನ ಮಾಹಿತಿಯನ್ನ ಈಗ ಅವರು ಕರ್ಕೊಂಡು ಬಂದಿದ್ದಾಗೆ ಸ್ವಲ್ಪ ಇನ್ವೆಸ್ಟಿಗೇಷನ್ ಆದಮೇಲೆ ಸಂಪೂರ್ಣವಾದ ಮಾಹಿತಿ ನಮಗೆ ತಿಳಿಯುತ್ತದೆ. ನಾಳೆ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಮಾನ್ಯ ಪೊಲೀಸ್ ಆಯುಕ್ತರು ಇಬ್ಬರು ಸಹಿತ ತಮಗೆಲ್ಲ ಒಂದು ಪ್ರೆಸ್ ಮೀಟ್ ಮಾಡಿ ಇನ್ ಡೀಟೇಲ್ ಏನು ಆಗಿದೆ, ಆಗು ಹೋಗುಗಳು ಎಷ್ಟಾಗಿದ್ದಾವೆ ಏನಿರುವುದನ್ನು ಮಾಹಿತಿಯನ್ನು ಠೇವಣಿದಾರರು ಯಾರಾದರೂ ದೂರು ಕೊಟ್ಟಿದ್ದಾರೆ ಸರ್? ಸದ್ಯಕ್ಕೆ ಠೇವಣಿದಾರರು ಕೇಳಿದ್ದಾರೆ, ಬಟ್ ಆ ರೀತಿ ಯಾವುದು ಮೌಖಿಕವಾಗಿ ಅಥವಾ ಇದರಲ್ಲಿ ದೂರುಗಳು ಬಂದಿಲ್ಲ ನಮ್ಗೆ ಯಾವುದು. ಸರ್, ಈಗ ಸಾವಿರಾರು ಕೋಟಿ ರೂಪಾಯಿ ಠೇವಣಿ ಸಂಗ್ರಹಿಸಿದ್ದು ಆ ಹಣ ಎಲ್ಲಿ ಬಳಕೆಯಾಗಿದೆ ಮತ್ತು ಹಣ ಅದನ್ನೇ ಅದು ಟ್ರಾನ್ಸಾಕ್ಷನ್ ಆಗಿದೆ, ಎಲ್ಲಿ ಆಗಿದೆ ಏನಾಗಿದೆ ಅದನ್ನ ತನಿಖೆ ಮಾಡಿದ್ಮೇಲೆ ತಾನೇ ಗೊತ್ತಾಗುತ್ತೆ. ಸೊ ಅದಕ್ಕೆ ಸ್ವಲ್ಪ ಕಾಲಾವಕಾಶ ಬೇಕಾಗ್ತದೆ. ಅದನ್ನು ತನಿಖೆ ಮಾಡಿದ್ಮೇಲೆ ನಾವು ಅದನ್ನ ವಿವರವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ನಾಳೆ ತಮಗೆ ವಿವರವಾಗಿ ನೀಡುತ್ತೆ. ಸರ್, ಯಾವ ರೀತಿ ಮನುಷ್ಯ ಹಣ ಸಂಗ್ರಹ ಮಾಡ್ತಿದ್ದ ಮತ್ತು ಇವ್ರ ಹಿನ್ನೆಲೆ ಏನು, ಎಲ್ಲಿ ಅವರು ಅಲ್ಲ, ಅವ್ರ ಮೂಲ ಊರು ಬಗ್ಗೆ ತಮಗೆಲ್ಲ ಈಗಾಗಲೇ ಗೊತ್ತಿದೆ. ಅವರು ಈ ಶಿವಮ್ ಅಸೋಸಿಯೇಟ್ ಅಂತ ಹೆಸರಿನಲ್ಲಿ ಹ್ಯಾಂಡ್ ಲೋನ್ ಅಗ್ರಿಮೆಂಟ್ ಒಂದು ಮುಖಾಂತರವಾಗಿ ಸಾಕಷ್ಟು ಜನರಿಂದ ಅವರು ಲೋನ್ ರೂಪದಲ್ಲಿ ನಾವು ತಗೊಳ್ತೀವಿ ಅಂತ ಹೇಳಿ ಹಣವನ್ನ ತಗೊಂಡಿದ್ದಾರೆ. ಕೆಲವೊಂದು ಆಪ್ ಅಲ್ಲಿ ಸಹಿತ ನಾವು ನೋಡ್ಕೊಂಡಿದ್ದೀವಿ. ಅದು ಎಷ್ಟು ರೂಪದಲ್ಲಿ ಬ್ಯಾಂಕ್ ಟ್ರಾನ್ಸಾಕ್ಷನ್ ಮಾಡ್ಕೊಂಡಿದ್ದಾರೆ, ಎಷ್ಟು ಕ್ಯಾಶ್ ರೂಪದಲ್ಲಿ ನೋಡ್ಕೊಂಡಿದ್ದಾರೆ ಅನ್ನೋದನ್ನ ಏನಿದೆ ಅದು ಸ್ವಲ್ಪ ಇನ್ವೆಸ್ಟಿಗೇಷನ್ ಆದ್ಮೇಲೆ ಸಂಪೂರ್ಣವಾಗಿ ಮಾಹಿತಿ ಗೊತ್ತಾಗ್ತದೆ. ಅಂದಾಜ್ ಸರ್ ಎಷ್ಟು ಜನ ಇದ್ದಾರೆ ಅಂದಾಜ್ ಇಲ್ಲ, ನಾವು ವೆರಿಫೈ ಮಾಡಿ. ನೀವು ಉಲ್ಲೇಖ ಮಾಡಿದ್ರಿ 35,000 ಅನ್ನೋದು ಯಾವುದು? ಅದು ARCS ಅವರು ಮಾಡಿದ್ದಾರೆ. ARCS ಅವರು ಮಾಡಿದ್ದಾರೆ. ನನ್ನ ರಿಪೋರ್ಟ್ ಇನ್ನ ಸ್ವಲ್ಪ ಡೀಟೇಲ್ ಆಗಿ ನಾನು ಕಳಿಸ್ಕೊಟ್ಟಿದ್ದೀನಿ. ಸರ್ಕಾರಕ್ಕೆ ಬಂದ್ಮೇಲೆ ಅದೇನು ಕಾಂಪಿಟೆಂಟ್ ಅಥಾರಿಟಿ KPID ಅಂಡರ್ ಅಲ್ಲಿ ಅಪಾಯಿಂಟ್ ಮಾಡ್ತಾರೆ. ತದನಂತರ ಫರ್ದರ್ ಇನ್ವೆಸ್ಟಿಗೇಷನ್. ಇದು ರಿಜಿಸ್ಟ್ರೇಷನ್ 2020 ಅಲ್ಲಿ ಆಗಿದೆ ಸರ್. ಕೇಸ್ ಏನಾದರೂ ಹಸ್ತಾಂತರ ಆಗುತ್ತೆ? FIR ದಲ್ಲಿ 2000 ಅದು ಮುಂದಿನ ಇದೆ. ನಾಳೆ ಅದ್ರ ಬಗ್ಗೆ ತಮಗೇನು ಇನ್ ಡೀಟೇಲ್ ಬೇಕಾಗಿದೆ, ಇನ್ ಡೀಟೇಲ್ ತಮಗೇನು ಅವಶ್ಯಕತೆ ಇದೆ ಎಲ್ಲವೂ ಸಹಿತ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ಆಯುಕ್ತರು ತಮಗೆ ನೀಡ್ತಾರೆ. ಜನರಿಗೆ ಏನ್ ಹೇಳ್ತೀರಿ ಸರ್? ಠೇವಣಿದಾರರಿಗೆ ಭಯಗೊಂಡಿದ್ದಾರೆ ಸರ್, ಯಾಕಂದ್ರೆ ಅರೆಸ್ಟ್ ಆಗಿರುವಂತಹ ಕಾರಣ. ಅಲ್ಲ, ನಮ್ಮ ಉದ್ದೇಶ ಮುಂದೆ ಆಗುವಂತಹ ಅನಾಹುತವನ್ನು ತಡೆಯೋದು. ನಮಗೆ ಯಾವ ರೀತಿ ಯಾರಿಗೆ ತೊಂದರೆ ಕೊಡಬೇಕನ್ನೋದಿಲ್ಲ. ಜಿಲ್ಲಾಡಳಿತದ ಸ್ಪಷ್ಟ ಒಂದು ಉದ್ದೇಶ ಇದು. ಈಗ ಆಗಿರೋದು ಆಗಿ ಹೋಗಿದೆ. ಇನ್ನು ಮುಂದೆ ಈ ರೀತಿ ಜನರಿಗೆ ಅನಾನುಕೂಲ ಆಗಬಾರ್ದು, ತೊಂದರೆ ಆಗಬಹುದು ಅನ್ನೋ ಉದ್ದೇಶದಿಂದ ನಾವು ಈ ಕ್ರಮವನ್ನು ತಗೊಂಡಿದ್ದೀವಿ. ಅದ್ರ ಬಗ್ಗೆ ಏನಿದೆ KPID ಆಕ್ಟ್ ಇದೆ, ಆ ಅಂಡರಲ್ಲಿ ಯಾವ ಗೈಡ್ಲೈನ್ಸ್ಗಳಲ್ಲಿ ಏನಾಗಬೇಕು ಅದನ್ನ ಮುಂದಿನ ಕ್ರಮವನ್ನು ಮಾನ್ಯ ಸರ್ಕಾರದ ನಿರ್ದೇಶನದಂತೆ ನಾವು ತಗೊಳ್ತೇವೆ. ಸರ್ಕಾರದ ಗಮನಕ್ಕೆ ಕಳಿಸ್ಕೊಟ್ಟಿದ್ದೀವಿ. ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಕಳಿಸ್ಕೊಟ್ಟಿದ್ದೀವಿ. ನಾಳೆ ತಮಗೆಲ್ಲ ಬ್ರೀಫ್ ಮಾಡ್ತಾರೆ. ಥ್ಯಾಂಕ್ ಯು. ನೋಡಿದ್ರಲ್ಲ, ಇದು ಆದ್ಮೇಲೆ ನಾನು ಹೇಳೋದು, ಹೊಟ್ಟೆಗೆ ಎಷ್ಟು ಬೇಕೋ ಅಷ್ಟು ತಿನ್ನಬೇಕು, ಹಾಗೆ ಬದುಕಿಗೆ ಎಷ್ಟು ಬೇಕೋ ಅಷ್ಟು ಸಂಪಾದನೆ ಮಾಡಬೇಕು. ಇಲ್ಲಿ ವಿಶೇಷವಾಗಿ ಆತನ ಟಾರ್ಗೆಟ್ ಎಕ್ಸ್ ಸರ್ವಿಸ್ ಮನ್ಗಳು, ಈಗ ನಿಯರಿಂಗ್ ರಿಟೈರ್ಮೆಂಟ್ ಬಂದಿರ್ತಾರಲ್ಲ, ಅವರು ಫಂಡ್ ಗಿಂಡ್ ಬರ್ತಾವೆ ತಂದು ಇಲ್ಲಿಟ್ರೆ ಮಕ್ಕಳು ಮದುವೆಗೆ ಇನ್ನೊಂದು ಏನೋ, ಕೆಲವೊಬ್ರು ಮದುವೆ ರಿಟೈರ್ ಆಗೋವರೆಗೂ ಅವರು ಸೆಟಲ್ ಆಗಿರಲ್ಲ, ಏನೋ ಒಂದು ರಿಟೈರ್ಮೆಂಟ್ ನಲ್ಲಿ ಮಕ್ಕಳು ಮದುವೆ ಮಾಡಬೇಕು ಅಂತಿರ್ತಾರೆ, ಅವರೆಲ್ಲ ತಂದು ಈತನ ಹೆಣಕ್ಕೆ ಬಿಡದಿದ್ದಾರೆ. ಪಾಪ ಈ ಹೇಳ್ತಾರಲ್ಲ, ಒಬ್ಬೊಬ್ಬರೇ ಬರ್ತಾ ಇದ್ದಾರೆ, ಅಯ್ಯೋ ನಂದು ಅಲ್ಲಿ ಇದೆ ನಿಂದು ಇಲ್ಲಿ. ಈಗಂತೂ ಆತ ಹೇಳ್ತಾ ಇದ್ದಾನೆ, ಶೇರ್ ಮಾರ್ಕೆಟ್ ನಲ್ಲಿ ಇನ್ವೆಸ್ಟ್ ಮಾಡಿದ್ದೀನಿ, ಅಲ್ಲಿ ಮಾಡಿದ್ದೀನಿ, ಇಲ್ಲಿ ಮಾಡಿದ್ದೀನಿ. ಈ ತನಕ ಯಾರು ನೀವು ಅಂದ್ರೆ ಪ್ರತಿದಿನ ಇಂಥವು ನಡೀತಾನೆ ಇರ್ತವೆ. ಇದು ತಪ್ಪು ಯಾರ್ದು? ನೀವು ಕುರಿಗಳು ಕುರಿಗಳು ಅಂತ ನೀವು ಆಗೋದಾದ್ರೆ ಅವರು ನಿಮ್ಮನ್ನ ಹಲಾಲ್ ಮಾಡ್ಲಿಕ್ಕೆ ಯಾಕೆ ಬರೋದಿಲ್ಲ? ಒಂದು ತಂದಿರ್ತಾರೆ ಉದ್ದೊಂದು, ನೀವು ರೆಡಿ ಇದ್ರೆ ಬಗ್ರಿ ಅಂತೇಳಿ ತಲೆ ಅಲ್ಲಾಡಿಸಿದ್ರು ಸರಿ, ತಲೆ ಅಲ್ಲಾಡಿಲ್ದಿದ್ರು ಸರಿ, ನಿಮ್ಮನ್ನ ಕಟ್ ಮಾಡೋದು ಮಾತ್ರ ಅಲ್ಲಿ ಖಚಿತ ಅಂತ ಹೇಳ್ತಾನೆ. ಎಚ್ಚರವಾಗಿರಿ, ಹುಷಾರಾಗಿ. ನಮಸ್ಕಾರ.
ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್, ಕಿಟಲ್ ಕಾಲೇಜ್ ಹತ್ತಿರ, ಟಿಬಿ ರೋಡ್, ಧಾರವಾಡ. ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್, ಕಲರ್ ಪ್ರಿಂಟ್, ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ. ಬ್ಯಾನರ್ ಆಗಲಿ, ಕಲರ್ ಪ್ರಿಂಟ್ ಆಗಲಿ, ಸ್ಪಷ್ಟತೆಗೆ ಕನ್ನಡಿ. ಪ್ರಿಂಟ್ ಪಾಯಿಂಟ್, ದ ಪ್ರಿಂಟ್ ಸೊಲ್ಯೂಷನ್ ಅಂಡರ್ ಒನ್ ರೂಫ್.